ಗ್ರೇಟರ್ ಬೆಂಗಳೂರು ಹೆಸರಿಗೆ ನಂದು ವಿರೋಧ. ಯಾಕೆ ಬೇರೆ ಹೆಸರು ಸಿಕ್ಕಿಲ್ವಾ ನಿಮ್ಗೆ ಕನ್ನಡದಲ್ಲಿ? ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವಾ ನಿಮ್ಗೆ? ಅಷ್ಟು ಗತಿಗೆಟ್ಟು ಹೊರಟದ ಕನ್ನಡ. ಯೋಚನೆ ಮಾಡಬೇಕಲ್ಲ ನೀವು. ಬೀಳ್ತಾರ ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು, ಯಾರ ಬೈದಿದಾರ ನಮ್ಮನ್ನ? ಅದೇನ ಗ್ರೇಟರ್ ಬಿಡಿ, ಬೆಂಗಳೂರು ವಾಟರ್ ಬೆಂಗಳೂರು ಔಟಿದೆ, ಅದು ಬೇರೆ ಪ್ರಶ್ನೆ. ನಿಮ್ ಗ್ರೇಟರ್ ಬೆಂಗಳೂರು ಹೆಸರನ್ನ ಯಾಕೆ ಇಡಕ್ಕೆ ಹೋಗ್ತೀರಾ ಇಂಗ್ಲೀಷ್ನೇ? ಮಹಾನ್ ಬೆಂಗಳೂರು, ಮಹಾ ಮುಂಬೈ ಮಾಡಿದಾರಲ್ಲ. ಅಲ್ಲಲ್ಲ ಅಲ್ಲ ನೀವು ಇಲ್ಲಿ ಕೂತ್ಕೊಂಡು ನಮಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. ಡಿ.ಕೆ. ಶಿವಕುಮಾರ್ ಅವರು ಕನ್ನಡನೆಲ್ಲ ಮುಳುಗಿಸೋತಾವ್ರೆ. ಬೇಕಾಗಿತ್ತ ಈ ಬಿಲ್ಲು? ನೋಡಿ, ಇದು ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದಾಕ್ಲಿ. ಬೇರೆ ಕನ್ನಡ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಗೌರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು. ನಾನು ಗೌರ್ಮೆಂಟ್ ಸ್ಕೂಲೇ. ಆಮೇಲೆ ನ್ಯಾಷನಲ್, ಆಮೇಲೆ ಅಷ್ಟು ಕನ್ನಡ ಹೇಳೋಕ್ಕಾಗಲ್ಲ ಅಂದರೆ ಏನು ಸರ್? ಅದು ಫಸ್ಟು ಅಲ್ಲಿ ತಪ್ಪು ಮಾಡಿದ್ದೀರಾ. ಎರಡನೇದು, ಈ ವಿಕೇಂದ್ರೀಕರಣದ ಆಶಯ ಏನಿದೆ ಅದಕ್ಕೆ ಕೊಡ್ಲಿ ಪೆಟ್ಟಾಗ್ತಾ ಇದ್ದೀರಾ. ಸ್ವಾತಂತ್ರ್ಯ ಏನು ಕೊಟ್ಟಿದ್ದೀರಿ ನಾವು ಕಾರ್ಪೊರೇಷನ್ಗೆ, ಅದನ್ನು ಹರಣ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಹರಣ ಕಾರ್ಪೊರೇಷನ್ಗೆ. ಸ್ವಾವಲಂಬಿ ಆಗಬೇಕಾಯಿತು ಕಾರ್ಪೊರೇಷನ್ನು. ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ತನ್ನ ಟ್ಯಾಕ್ಸ್ ತಗೊಂಡು ನಾವು ಬದುಕಬೇಕಾಯಿತು. ಅದಕ್ಕೆ ಪರಾವಲಂಬಿ ಮಾಡಿಬಿಟ್ರಿ. 5 ಕಾರ್ಪೊರೇಷನ್ ಮಾಡಿ 5 ದಿಕ್ಕುಗಳು ಮಾಡಿದ್ದೀರಾ ಅಧ್ಯಕ್ಷರೇ. ಇವರು ಒಂದು ಕಾರ್ಪೊರೇಷನ್ಗೆ ಹಣ ಬಂದರೆ ಇನ್ನೊಂದು ಕಾರ್ಪೊರೇಷನ್ ಪಾಪರ್ ಆಗಿರ್ತದೆ, ಹಣನೇ ಇರಲ್ಲ, ದುಡ್ಡೇ ಇರಲ್ಲ. ಅಂದರೆ ಪರಾವಲಂಬಿಲಾಗಿ ಸುತ್ತಬೇಕು. ಸರ್ಕಾರದ ಕಪಿಮುಷ್ಟಿಗೆ ಸಿಕ್ಕಾಕ್ಕೊಂತಾರೆ. ನೀವು ಮಾಡಿರೋ ಈ ಬಿಲ್ನಿಂದ ಸರ್ಕಾರದ ಕಪಿಮುಷ್ಟಿಗೆ ಎಲ್ಲ ಸಿಕ್ಕಾಕ್ಕೊಂತಾರೆ. ರಾಜೀವ್ ಗಾಂಧಿಯವರು 74th ಅಮೆಂಡ್ಮೆಂಟನ್ನು ತಂದು 30 ವರ್ಷ ಆಗೈತಾ? ಅದಕ್ಕೆ ಮರ್ತುಬಿಟ್ಟವ್ರು. 30 ವರ್ಷ ಆಗಿರೋದಕ್ಕೆ ಮರ್ತುಬಿಟ್ಟವ್ರು ಅವರು ತಂದಿದ್ದು. ಅದೇ ಮರ್ತೋಗ್ಬಿಟ್ಟಿದ್ದೀರಾ ಬಿಡಿ, ವಯಸ್ಸಾಯಿತು. ಅದಕ್ಕೂ ಆ ಬಿಲ್ಗೂ ಅದಕ್ಕೂ ವಯಸ್ಸಾಗ್ಬಿಡ್ತು, ಬಿಲ್ಗೂ ವಯಸ್ಸಾಗ್ಬಿಡ್ತು. ಅದಕ್ಕೆ ವಿರುದ್ಧವಾಗಿ ನೀವು ತರ್ತಿರಲ್ಲ. ಸರಿನಾ ಇದು ಅಧ್ಯಕ್ಷರೇ? ಇದು ಯಾವ ಕಾಲನೋ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಿಲ್ ಬಗ್ಗೆನೇ ನಾನು ಮಾತಾಡೋದು. ಅಧ್ಯಕ್ಷರೇ, ನಾನು ಹೇಳೋದು ಬಿಲ್ ಬಗ್ಗೆನೇ. ಇದು ಅಧಿಕಾರ ವಿಕೇಂದ್ರೀಕರಣದ ಕೊಲೆ ಮಾಡ್ತಾ ಇದ್ದಾರೆ ಇವರು. ಶಿವಕುಮಾರ್ ಅವರೇ, ಅಧಿಕಾರ ಬರುತ್ತೆ ಹೋಗುತ್ತೆ, ನೀವೇ ಗಾದೆಗಳು ಹೇಳ್ತಾ ಇದ್ದೀರಿ. ನೆನ್ನೆನೂ ಹೇಳಿದ್ರಿ ಗಾದೆಗಳನ್ನ ಎಲ್ಲ. ಏನು ಆಲೋಚನೆ ಮಾಡೋದು? ಕೂತ್ಕೊಳ್ಳೋದು. ಅಧಿಕಾರ ಹೋದ್ಮೇಲೂ ನಾವೇನು ಮಾಡಿದ್ದೀರಿ ಅನ್ನೋದು ಮಾತ್ರ ಉಳಿಯೋದು. ನೀವು ಅದನ್ನು ಹೇಳ್ತೀರಾ ಸಾಕ್ಷಿ ಗುಡ್ಡೆ. ಆ ಹೆಜ್ಜೆ ಗುರ್ತನನ್ನು ಬಿಟ್ಟು ಹೋಗಬೇಕು ನೀವು. ಈ ಕಾರ್ಪೊರೇಷನ್ನಲ್ಲಿ ಬೆಂಗಳೂರಿನ ನಮ್ಮ ರಾಮಲಿಂಗಾರೆಡ್ಡಿ ಅವರು ಕೊರಗ್ತಾನೆ ಇರ್ತಾರೆ, ನನಗೆ ಸಿಕ್ಕಬೇಕಾಯಿತು. ಆಯಿತು, ನೀವು ಬಂದಿದ್ದೀರಾ, ಓಕೆ. ನಿಮ್ಮ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕಲ್ಲ. ಇಲ್ಲಿ ಬೆಂಗಳೂರಿಗೆ ನೀವು ಈ ಒಳ್ಳೇದು ಮಾಡ್ತೀರಿ ಅನ್ನೋ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕು. ಅಲ್ಟಿಮೇಟಾಗಿ ಅಧ್ಯಕ್ಷರೇ, ನಾನು ಹೇಳೋದು, ನೀವು ತಂದಿದ್ದೀರಲ್ಲ, ಇದರಿಂದ ಬೆಂಗಳೂರು ಜನತೆಗೆ ಏನು ಲಾಭ? ಇಷ್ಟೇ. ಇದರಿಂದ ಬೆಂಗಳೂರು ಜನತೆಗೆ ಏನು ಲಾಭ? ಓಕೆ, ಇದು ವಿಕೇಂದ್ರೀಕರಣ ಅಲ್ಲ, ಇದು ಒಂದು ರೀತಿ ವಿಕೇಂದ್ರೀಕರಣ ಆಗಿಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬೆಂಗಳೂರು ಇನ್ಚಾರ್ಜ್ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೇಂದ್ರೀಕರಣ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಬೆಂಗಳೂರೆಲ್ಲ ಹೋಗಿ ಶಿವಕುಮಾರನ ಕರ್ಣ ಆಗಿದೆ. ಅದಕ್ಕೆ ಬೇಡ, ಇದು ವಿಕೇಂದ್ರೀಕರಣ ಆಗಲಿ. ನೀವು ಒಳ್ಳೆ ಹೆಜ್ಜೆ ಗುರುತುಗಳನ್ನು ಹಾಕಿ ಈ ಬಿಲ್ಲಲ್ಲಿ ಯೋಚನೆ ಮಾಡಿ ತರ್ತಾ ಇದ್ದೀರಾ. ಯೋಚನೆ ಮಾಡಿ, ನಿಮ್ಮ ಮೆಜಾರಿಟಿ ಇದೆ, ಪಾಸ್ ಮಾಡ್ತೀರಾ, ಅದು ಬೇರೆ ಅಲ್ಲ. ನೀವು ಹೆಜ್ಜೆ ಗುರುತುಗಳನ್ನು ಹಾಕ್ತಾ ಇದ್ದೀರಿ, ಒಳ್ಳೆ ಹೆಜ್ಜೆ ಗುರುತುಗಳನ್ನು ಹಾಕಿ. ಈ ಬಿಲ್ಲು ಒಳ್ಳೇದಲ್ಲ ಸಮಾಜಕ್ಕೆ, ದಯವಿಟ್ಟು ವಾಪಸ್ ತಗೊಳ್ಳಿ. ರಿಜ್ವಾನ್ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ಇವತ್ತಿನ ಈ ಅಮೆಂಡ್ಮೆಂಟ್, ಸಣ್ಣ ಅಮೆಂಡ್ಮೆಂಟು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಏನು ಮೂವ್ ಮಾಡಿದ್ದಾರೆ, ಇಟ್ಸ್ ಎ ಕ್ಲಾರಿಫಿಕೇಟರಿ ಅಮೆಂಡ್ಮೆಂಟ್ ಥರ. ಯಾವ ಸರ್ಕಾರದ ಉದ್ದೇಶ ಸ್ಥಳೀಯ ಸಂಸ್ಥೆಗಳ
ಸಿಟಿ ಕಾರ್ಪೊರೇಷನ್ಗಳ ಕಾರ್ಯವಿಧಾನದಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಹಸ್ತಕ್ಷೇಪ ಆಗಬಾರ್ದು ಅಂತ ನಿಮ್ಮ ಎಲ್ಲರ ಉದ್ದೇಶ ಇದ್ದಿದ್ದು. ಕನ್ಫ್ಯೂಷನ್ ಆಗಬಹುದು ಇನ್ ದ ವೇ ದ ಸ್ಟೇಟ್ಮೆಂಟ್ ಈಸ್ ರಿಟನ್, ಅದಕ್ಕೋಸ್ಕರ ಕ್ಲಾರಿಫಿಕೇಷನ್ಗೋಸ್ಕರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅಮೆಂಡ್ಮೆಂಟ್ ತಂದಿದ್ದಾರೆ. ನಿಮ್ಮ ಉದ್ದೇಶನೂ ಅದೇ, ನಮ್ಮ ಉದ್ದೇಶನೂ ಅದೇ. ಈಗ ಈ ಬಿಲ್ ಮುಖಾಂತರ ನಾವು ಏನು ಸಿಟಿ ಕಾರ್ಪೊರೇಷನ್ ಏನು ಸ್ಥಾಪನೆ ಮಾಡಿದ್ದೀವಿ, ಇಟ್ ಈಸ್ ಕಂಪ್ಲೀಟ್ಲಿ ಅಟಾನಮಸ್. ಯಾವುದೇ ರೀತಿಯ ಹಸ್ತಕ್ಷೇಪ ಅವರ ಫಂಕ್ಷನಿಂಗಲ್ಲಿ GBAದಾಗಲಿ ರಾಜ್ಯ ಸರ್ಕಾರದಾಗಿ ಇಲ್ಲ. ದೇ ಆರ್ ಫ್ರೀ ಟು ಕಲೆಕ್ಟ್ ದರ್ ಓನ್ ಟ್ಯಾಕ್ಸಸ್, ದೇ ಆರ್ ಫ್ರೀ ಟು ಡಿಸೈಡ್ ಇನ್ ದರ್ ಓನ್ ಕೌನ್ಸಿಲ್ ಹೌ ಟು ಸ್ಪೆಂಡ್ ದಿಸ್ ಟ್ಯಾಕ್ಸಸ್ ಆ್ಯಂಡ್ ದೇ ಆರ್ ಫ್ರೀ ಟು ಸ್ಪೆಂಡ್ ದಟ್. ಸೊ ಯಾವುದೇ ರೀತಿಯ ಹಸ್ತಕ್ಷೇಪ GBAದಾಗಲಿ ರಾಜ್ಯ ಸರ್ಕಾರದಾಗಲಿ ಅದರಲ್ಲಿ ಇಲ್ಲ. ಆ್ಯಸ್ ಫಾರ್ ಅಸ್ 74th ಅಮೆಂಡ್ಮೆಂಟ್ ಇಸ್ ಕನ್ಸರ್ನ್ಡ್, 74th ಅಮೆಂಡ್ಮೆಂಟ್ ಯಾವ ರೀತಿಯೂ ವೈಲೇಟ್ ಆಗಿಲ್ಲ. ಯಾಕಂದರೆ ನಮ್ಮ ಆತ್ಮೀಯ ಸ್ನೇಹಿತರು ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇದ್ದಾಗ ನಾನು ಕೇಳಿದೆ, 74th ಅಮೆಂಡ್ಮೆಂಟ್ ಯಾವುದೇ ರೀತಿಯಲ್ಲಿ ವೈಲೇಟ್ ಆಗಿಲ್ಲ. ಇಟ್ ಈಸ್ ಅನ್ ಅಟಾನಮಸ್ ಕಾರ್ಪೊರೇಷನ್. ಆಲ್ 5 ಕಾರ್ಪೊರೇಷನ್ಸ್ ಆರ್ ಅಟಾನಮಸ್. ಅವ್ರದ್ದೇ ಆದಂಥ ಸ್ವಾಯತ್ತತೆ ಅದಕ್ಕೆ ಇದೆ. ಅವ್ರ ಟ್ಯಾಕ್ಸಸ್ ಅವರೇ ಕಲೆಕ್ಟ್ ಮಾಡ್ತಾರೆ. ಆ ಟ್ಯಾಕ್ಸ್ ಯಾರೂ ಕೂಡ ಕಿತ್ಕೊಳ್ಳೋಕೆ ಅವರಿಂದ ಸಾಧ್ಯವಾಗಿಲ್ಲ. ಆ ಟ್ಯಾಕ್ಸ್ ಅವ್ರ ಹತ್ರನೂ ಇರುತ್ತೆ. ಆ ಟ್ಯಾಕ್ಸ್ ಹೇಗೆ ಖರ್ಚು ಮಾಡಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ. ಸೊ ಯಾವ ರೀತಿಯೂ ಸರ್ಕಾರದಾಗಲಿ GBAದಾಗಲಿ ಅವ್ರ ಮೇಲೆ ಹಿಡಿತ ಇಲ್ಲ. ಒಂದು. 2, GBA ಇರ್ತಕ್ಕಂಥದ್ದು ಫಾರ್ ದಿ ಕೋಆರ್ಡಿನೇಷನ್ ಮಾತ್ರ. 5 ಕಾರ್ಪೊರೇಷನ್ ಇದ್ರೂ ಸಹ ಒಂದೇ ನಗರ, ಇದು ಒಂದು ರೀತಿಯ ಕೋಆರ್ಡಿನೇಷನ್ ಆಗಬೇಕು ಅಂತ ಹೇಳಿನೇ GBA ಆಗಿರ್ತಕ್ಕಂಥದ್ದು. ಸೊ GBA ಹಸ್ತಕ್ಷೇಪ ಮಾಡುತ್ತೆ ಅಥವಾ ಸಿಟಿ ಕಾರ್ಪೊರೇಷನ್ ನಡೆಸುತ್ತೆ, ಅವರ ಅಡ್ಮಿನಿಸ್ಟ್ರೇಷನಲ್ಲಿ ನಾವು ಕೈವಾಡ ಇರುತ್ತೆ ಅಂತ ಯಾವುದೇ ರೀತಿಯ ಒಂದೇ ಒಂದು ಸಂಶಯ ಕೂಡ ಇದ್ರೆ ಈ ಅದನ್ನು ಕ್ಲಾರಿಫೈ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಅಮೆಂಡ್ಮೆಂಟ್ ಮೂವ್ ಮಾಡಿದ್ದಾರೆ. ಎಸ್ ಸೋಮಶೇಖರ್. ಸನ್ಮಾನ್ಯ ಅಧ್ಯಕ್ಷರೇ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ಗ್ರೇಟರ್ ಬೆಂಗಳೂರು ಮಾಡುವ ಮುಖಾಂತರ 5 ಕಾರ್ಪೊರೇಷನ್ ವಿಂಗಡಣೆ ಮಾಡ್ತಕ್ಕಂಥದ್ದು ಬೆಂಗಳೂರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ. ಸನ್ಮಾನ್ಯ ಅಧ್ಯಕ್ಷರೇ, ಕಾರ್ಪೊರೇಷನ್ 65 ಸೀಟ್ ಇತ್ತು, ಆಮೇಲೆ 100 ಆಯಿತು, 100 ಆದಮೇಲೆ 198 ಆಯಿತು. ಸನ್ಮಾನ್ಯ ಅಧ್ಯಕ್ಷರೇ, ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲ ಕಡೆ ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಪಂಚಾಯತಿಗಳು ಅದನ್ನು ಈ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ಎಲ್ಲ ಕಡೆ ಒತ್ತಡ ಇತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಯಾವಾಗ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಎಂಟೈರ್ ಬೆಂಗಳೂರು ಎಲ್ಲ ಕಡೆ 8 ಡಿವಿಷನಲ್ಲೂ ಕೂಡ ಸಾರ್ವಜನಿಕರ ಜೊತೆಲಿ ಸಂವಾದ ಮಾಡಿದಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದಕ್ಕೆ 100ಕ್ಕೆ 100 ಒಪಿನಿಯನ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಯಾವುದೆಲ್ಲ ಡೆವಲಪ್ಮೆಂಟ್ ಆಗಿದೆ ಪಂಚಾಯತಿಗಳು ಅದನ್ನು ಸೇರಿಸಬೇಕು ಅಂತಕ್ಕಂಥದ್ದಿದೆ. ಬಟ್ ಇವಾಗ 5 ವಿಂಗಡಣೆ ಮಾಡಿದ್ದಾರೆ, ಅದರಲ್ಲಿ ಯಾವ ಡೆವಲಪ್ಮೆಂಟ್ ಪಂಚಾಯತಿನೂ ಕೂಡ ಸೇರಿಸಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅದರಿಂದ ಉಪಮುಖ್ಯಮಂತ್ರಿಗಳಿಗೆ ನಾನು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇನೆ, ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಅದನ್ನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥದ್ದು ಮಾಡಿ. ಆಮೇಲೆ ಒಬ್ಬ ಕಾರ್ಪೊರೇಷನ್ ಕಮಿಷನರ್ 28 ವಿಧಾನಸಭಾ ಕ್ಷೇತ್ರವನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗೇನು 5 ಮಾಡಿದ್ದಾರೆ ಅದೊಂದು ಐತಿಹಾಸಿಕ ತೀರ್ಮಾನ. ಎಲ್ಲ ಬೆಂಗಳೂರು ಇದೆ, ನಾರ್ತ್ ಬೆಂಗಳೂರು, ಸೌತ್ ಬೆಂಗಳೂರು, ಈಸ್ಟ್ ಬೆಂಗಳೂರು, ಸೆಂಟ್ರಲ್ ಬೆಂಗಳೂರು, ಯಾವುದು ಬೆಂಗಳೂರನ್ನೇ ಡಿವೈಡ್ ಮಾಡ್ತಾ ಇಲ್ಲ, ಓನ್ಲಿ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಭಾಳ ವ್ಯವಸ್ಥಿತವಾಗಿ ಎಲ್ಲ ಪಕ್ಷದವರ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ, ಲೋಕಸಭಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಮತ್ತೊಮ್ಮೆ ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ, ಒಬ್ಬ ಸೇವಕನಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಮ್ಮ ಮುಖಾಂತರ ಹೇಳ್ತಾನೆ. ಜೊತೆಗೆ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದೊಂದು ತೀರ್ಮಾನ ಒಳ್ಳೆಯದು ಅಂತಕ್ಕಂಥದ್ದನ್ನು ನಿಮ್ಮ